ಚಿಂತಕರ ಚಾವಡಿ ವಿಧಾನ ಪರಿಷತ್ನ ಚಿಂತಕರ ಚಾವಡಿ ಅಂತ ಕರೀತಾರೆ. ಆದರೆ ವಿಧಾನ ಪರಿಷತ್ನಲ್ಲಿ ಇವತ್ತು ಒಬ್ಬ ಕಾರ್ಯಕರ್ತ ಮಾತಾಡಿದ ರೀತಿ ಇದೆಯಲ್ಲ, ಒಬ್ಬ ಶಾಸಕ ಮಾತಾಡಿದ ರೀತಿ ಇದೆಯಲ್ಲ, ಇದು ಚಿಂತಕರ ಚಾವಡಿನ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ. ಈ ಪಾಕ್ ಪರ ಘೋಷಣೆಗೆ ಸಂಬಂಧಪಟ್ಟಂಗೆ ಬಾಯಿಗೆ ಬಂದಂಗೆ ಮಾತುಗಳು, ಅಸಂವಿಧಾನಿಕ ಪದಗಳು, ಅದೇನು ಕಿವಿಯಿಂದ ಕೇಳಕ್ಕೆ ಸಾಧ್ಯ ಇಲ್ಲ ಬಿಡಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ಒಬ್ರಿಗೊಬ್ಬರು ಈ ಮಾತಿನ ಸಮರ ಮಾಡಿರುವಂಥ ರೀತಿ ಇದೆಯಲ್ಲ, ಇವ್ರನ್ನ ಯಾರಾದರೂ ಚಿಂತಕರು ಅನ್ನೋಕ್ಕೆ ಸಾಧ್ಯನಾ? ಇವ್ರನ್ನ ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಅದನ್ನು ನಾವು ತುಂಬ ಕಡಿಮೆ ಹೇಳ್ತಾ ಇದ್ದೀವಿ. ಕೆಟ್ಟ ಕೊಳಕ ಮಾತುಗಳು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಇದು ಚಿಂತಕರ ಚಾವಡಿ ಅಲ್ಲ, ಇದು ಬೈಗುಳದ ಚಾವಡಿ ಆಗ್ಬಿಡ್ತು. ಅದರಲ್ಲೂ MLC ಜಬ್ಬಾರ್ ಮಾತಾಡಿದಂಥ ಮಾತುಗಳಿದಾವಲ್ಲ, ಅದು ಕೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಿಂಗೆ ಎಲ್ಲಿ ಚರ್ಚೆ ಆಗಬೇಕಾಗಿತ್ತಲ್ಲ, ಚರ್ಚೆ ಎಷ್ಟರ ಮಟ್ಟಿಗೆ ಯಾವ ರೀತಿ ತಿರುಕೊಂಡ್ಬಿಡ್ತು ಅಂತಂದರೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದರು. ಒಬ್ರಿಗೊಬ್ಬರು ಏಕವಚನದ ಮಾತುಗಳು, ಕೆಟ್ಟ ಕೊಳಕ ಮಾತುಗಳು, ಕೈ ಮಿಲಾಯಿಸಿ ಹೊಡೆದಾಟದ ಮಟ್ಟಕ್ಕೆ ಹೋಯಿತು. ಇದು ವಿಧಾನ ಪರಿಷತ್ನ ಚಿತ್ರಣ. ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ, ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್. ಇವ್ರಿಗೇನಾದ್ರೂ ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ, ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ಕೆ ಹೇಳಿ. ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಯಿಗೆ ಬಂದಂದು ಹೇಳಕ್ ಆಗುತ್ತಾ ದೇಶದ್ರೋಹಿ ಅಂತೇಳಿ? ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು? ಆದ್ರಿಂದ ದಯವಿಟ್ಟು ಇಲ್ಲ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕಾಗುತ್ತೆ. ಕೇಳಿ, ಒಂದ್ ನಿಮಿಷ ನೋಡಿ, ನಾನು ಅನುಮತಿ ಕೊಟ್ಟವ್ರು ಮಾತಾಡಿ ಉಳಿದು ಯಾವ್ದು ಕಟ್ತಕ್ಕೆ ಹೋಗುದು. ನಾನು ಒಂದ್ ನಿಮಿಷದಲ್ಲಿ ಮುಗಿಸ್ತೇನೆ. ಒಬ್ಬರ ಮಾತಾಡಬೇಕು, ಯಾರು ಕಟ್ತಕ್ಕೆ ಹೋಗಿಲ್ಲ. ನಂದು ಲಾಸ್ಟ್ ಎರಡು ಶಬ್ದ ಮುಗಿಸ್ತೇನೆ. ಎರಡೇ ಮಾತು ನಂದು ಒಂದೇ ಇದೆ. ಸಭಾಪತಿಗಳ ಕೊನೆ ರಿಕ್ವೆಸ್ಟ್ ಇದೆ, ಅವರಿಗೆ ಪಾಸ್ ಕೊಟ್ಟವ್ರು ಯಾರು ವಿಧಾನಸಭೆ ಸಪೋರ್ಟ್ ಮಾಡ್ತಕ್ಕಂಥ ಅದನ್ನ ಹೇಳೋದಿಲ್ಲ ಇವರು. ಇಲ್ಲಿ ಪಾಸ್ ಕೊಟ್ಟಿದೆ. ಹಾಗಾಗಿ ಮಾಡಕ್ ಸಾಧ್ಯ ಈ ಸರ್ಕಾರನ ಯಾವುದೇ ಕಾರಣಕ್ಕೂ ಮುಂದುವರಿಯಕ್ ಬಿಡಬಾರ್ದು. ಈ ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ನಾನು ಗವರ್ನರ್ಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಸರ್ಕಾರ ವಜಾ ಮಾಡಬೇಕು. ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂದ್ರೆ
ಇದು ಆಡಳಿತ ನಡೆಸೋದಕ್ಕೆ ಅಯೋಗ್ಯ ಸರ್ಕಾರ ಇದು. ಈ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ನಾಲಾಯಕ, ಆಡಳಿತವನ್ನು ನಡೆಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾನು ಗವರ್ನರ್ ಅಲ್ಲಿ ವಿನಂತಿಯನ್ನ ಮಾಡ್ತೇನೆ, ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಈ ಸರ್ಕಾರವನ್ನು ಒಂದ್ ನಿಮಿಷ ಕೇಳಿ ನೋಡಿ, ಕೇಳ್ರಿ ಸರ್ಕಾರ. ಒಂದ್ ನಿಮಿಷ ರೀ. ಏ ರವಿ ಏಕವಚನದಲ್ಲಿ ಮಾತಾಡಿದ್ರೆ ಸರಿ ಇರಲ್ಲ. ಗೌರವದಿಂದ ಮಾತಾಡಬೇಕು. ಏನು ಜಬ್ಬಾರ್ ಯಾವಾಗ ಮಾತಾಡಿದ್ರಲ್ಲ, ಜಬ್ಬಾರ್ ಮಾತುಗಳನ್ನು ಬೇರೆ ಬೇರೆ ನಾಯಕರುಗಳು ಕೂಡ ಕೇಳ್ತಾ ಇದ್ರು. ಹರಿಪ್ರಸಾದ್ ಅವರು ಕೂಡ ಕೇಳಿಸ್ಕೊಂಡ್ರು, ಜೊತೆಗೆ ಎಚ್ ಕೆ ಪಾಟೀಲ್ ಇದ್ದರು, ಭಾಳ ಹಿರಿಯ ನಾಯಕರು, ಅವರು ಕೂಡ ಕೇಳಿಸ್ಕೊಂಡ್ರು. ಕೊನೆಗೆ ಎಚ್ ಕೆ ಪಾಟೀಲ್ ಎದ್ದು ಹೇಳಿದ್ದೇನು ಅಂತಂದರೆ, ಈ ರೀತಿ ಎಲ್ಲ ಸದನದಲ್ಲಿ ಮಾತಾಡಬಾರ್ದು, ಜಬ್ಬಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಯನ್ನು ವಾಪಸ್ ಪಡಬೇಕು, ಕ್ಷಮೆ ಕೇಳಬೇಕು ಅಂತ. ಆ ಸಂದರ್ಭದಲ್ಲಿ ಜಬ್ಬಾರ್ ಎದ್ದು ಏನಾದರೂ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳಿ ತಮ್ಮ ಮಾತನ್ನು ಕೂಡ ಅವರು ವಾಪಸ್ ಪಡೆದರು. ರವಿಯವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದರು. ನಮಗೆ ಚುಚ್ಚು ಅಂತ ಮಾತಾಡಿದರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು. ಈ ನಮೂನೆ ಆಗಿದ್ದಕ್ಕೆ ನಮ್ಮ ನೋವಾಗಿ ಅದು ಏನಾರು ಹೇಳಿದರೆ ರವಿಯವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೀನಿ, ನಾನು ಕ್ಷಮೆ. ಅದು ಏನಾರು ಹೇಳಿದರೆ ರವಿಯವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೀನಿ, ನಾನು ಕ್ಷಮೆ. ರವಿಯವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದರು. ನಮಗೆ ಚುಚ್ಚು ಅಂತ ಮಾತಾಡಿದರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು. ಈ ನಮೂನೆ ಆಗಿದ್ದಕ್ಕೆ ನಮ್ಮ ನೋವಾಗಿ ಅದು ಏನಾರು ಹೇಳಿದರೆ ರವಿಯವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೀನಿ, ನಾನು ಕ್ಷಮೆ. ಅದು ಏನಾರು ಹೇಳಿದರೆ ರವಿಯವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೀನಿ, ನಾನು ಕ್ಷಮೆ. ರವಿಯವರು ಹೇಳಿದ ಪ್ರಕಾರ